ನಾವು ಇರಾನ್ ಅನ್ನ ಸೋಲಿಸಿದೀವಿ ಅಂತ ಡೊನಾಲ್ಡ್ ಟ್ರಂಪ್ ಸಾರ್ತಾ ಇರುವಂತಹ ಬೆನ್ನಲ್ಲೇನೆ ಅಮೆರಿಕವು ಮಿತ್ರ ರಾಷ್ಟ್ರಗಳ ಮಿಲಿಟರಿ ನೆರವಿಗಾಗಿ ಯಾಕೆ ಗೋಗರಿತಾ ಇದೆ. ವಿಶ್ವದ ಅತಿ ದೊಡ್ಡ ತೈಲ ಮಾರ್ಗವನ್ನ ಇರಾನ್ ನಿಯಂತ್ರಿಸ್ತಾ ಇರೋದು ಅಮೆರಿಕದ ಡಾಲರ್ ಸಾಮ್ರಾಜ್ಯದ ಅಂತ್ಯಕ್ಕೆ ಮುನ್ನುಡಿ ಬರೆಯಲಿದೆಯಾ? ಗಾಜಾ ಮತ್ತೆ ಲೆಬನಾನ್ ಮೇಲೆ ದಾಳಿ ನಡೆಸ್ತಾ ಇದ್ದಂಥ ಇಸ್ರೇಲ್ ಈಗ ಇರಾನ್ನ ಕ್ಲಸ್ಟರ್ ಬಾಂಬ್ಗಳಿಗೆ ಹೆದರ್ಕೊಂಡು ತನ್ನ ನಾಯಕರನ್ನ ಬಂಕರ್ಗಳಲ್ಲಿ ಅಡಗಿಸಿಟ್ಟಿರೋದು ಯುದ್ಧದ ದಿಕ್ಕು ಬದಲಾಗಿರೋದಕ್ಕೆ ಸಾಕ್ಷಿನಾ? ಈ ಯುದ್ಧವನ್ನ ಗೆಲ್ಲೋದಿಕ್ಕೆ ಅಸಾಧ್ಯ ಅಂತಾದಾಗ ಇಸ್ರೇಲ್ ಅಥವಾ ಅಮೆರಿಕ ಪರಮಾಣು ಅಸ್ತ್ರಗಳನ್ನ ಬಳಸುವಂತ ಹಂತಕ್ಕೆ ತಲುಪ್ತವ? ಇದಕ್ಕಾಗಿ ಅಮೆರಿಕದ ನೆಲದಲ್ಲೇ ಒಂದು ಕೃತಕ ದಾಳಿಯ ಸಂಚು ನಡೀತಾ ಇದೆಯಾ? ಮುಕ್ತ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡುವಂತಹ ಅಮೆರಿಕ ಯುದ್ಧದ ನೈಜ ಹಾನಿಯನ್ನ ಮುಚ್ಚಿಡೋದಿಕ್ಕೆ ತನ್ನದೇ ದೇಶದ ಮಾಧ್ಯಮಗಳ ಮೇಲೆ ಸೆನ್ಸರ್ಶಿಪ್ ಅನ್ನ ಹೇರ್ತಾ ಇರೋದು ಎಂಥ ರಾಜತಾಂತ್ರಿಕ ವೈಫಲ್ಯ ಇದು? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.